ಸಚಿವರಿಗೆ ಹಣ ಕೊಟ್ರೆ ಮಾತ್ರ ಸಿಗುತ್ತಾ ಬಾರ್ ಲೈಸೆನ್ಸ್. ರಾಜ್ಯ ಸರ್ಕಾರಕ್ಕೆ ಕಲೆಕ್ಷನ್ ಮಾಡಿಕೊಡ್ತಿದ್ದಾರೆ ಅಬಕಾರಿ ಮಿನಿಸ್ಟರ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹಣಕ್ಕೆ ಬೇಡಿಕೆಯನ್ನಿಟ್ಟಿದ್ರ. ಹಣದಲ್ಲಿ ಡಿಸಿಗೆ ಎಷ್ಟು ಕೋಟಿ, ಕಮಿಷನರ್ಗೆ ಎಷ್ಟು ಕೋಟಿ, ಲಂಚದ ಹಣದಲ್ಲಿ ಅಬಕಾರಿ ಮಿನಿಸ್ಟರ್ನ ಶೇರ್ ಎಷ್ಟು ಕೋಟಿ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಕೋಟಿ ಕೋಟಿ ಲಂಚದ ಬೇಡಿಕೆ ಇಟ್ಟಿದ್ರು ಅಬಕಾರಿ ಡಿಸಿ. ಲೋಕಾಯುಕ್ತ ಕಚೇರಿಗೆ ಕೊಟ್ಟ ದೂರಿನಲ್ಲಿ ಮಿನಿಸ್ಟರ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ದೂರುದಾರನ ಆಡಿಯೋದಲ್ಲಿ ಅಬಕಾರಿ ಸಚಿವರ ಹೆಸರು ಉಲ್ಲೇಖವಾಗಿದೆ. ಬಾರ್ ಲೈಸೆನ್ಸ್ ಕೊಡಿಸಲು ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಂತಹ ಅಬಕಾರಿ ಉಪ ಆಯುಕ್ತಗೆ ಬಿಗ್ ಶಾಕ್ ಆಗಿದೆ. ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್ ತಗಲಾಕೊಂಡ್ಬಿಟ್ಟಿದ್ದಾರೆ. ಈ ವೇಳೆ ಆ ಒಂದು ಡೀಲ್ ಏನ್ ನಡೀತಾ ಇತ್ತಲ್ಲ, ಮಾತುಕತೆ, ಇಷ್ಟು ಕೋಟಿ ಹಣ ಕೊಟ್ರೆ ಲೈಸೆನ್ಸ್ ಕೊಡ್ತೀವಿ ಅಂತ, ಆ ವೇಳೆ ಮಿನಿಸ್ಟರ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಅಬಕಾರಿ ಸಚಿವರಿಗೆ ಹಣ ಕೊಡಬೇಕು ಅಂತೇಳಿ ಉಪ ಆಯುಕ್ತ ಜಗದೀಶ್ ನಾಯಕ್ ತಮ್ಮ ಆಡಿಯೋದಲ್ಲಿ ಹೇಳಿದ್ದಾರೆ. ಅಬಕಾರಿ ಇಲಾಖೆಗೆ ನಾವು ಇಷ್ಟು ಕೊಡಬೇಕು, ಮಿನಿಸ್ಟರ್ಗೆ ಇಷ್ಟು ಕೊಡಬೇಕು, ಡಿಸಿಗೆ ಇಷ್ಟು ಕೊಡಬೇಕು, ಕಮಿಷನರ್ಗೆ ಇಷ್ಟು ಕೊಡಬೇಕು ಅಂತೇಳಿ ಶೇರ್ಗಳ ಲೆಕ್ಕಾಚಾರದಲ್ಲಿ ಇವರು ಮಾತುಕತೆಯನ್ನ ನಡೆಸಿದ್ದಾರೆ. ಆ ಒಂದು ಸ್ಫೋಟಕ ಆಡಿಯೋ ಸಂಪೂರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಹಣದಲ್ಲಿ ಡಿಸಿಗೆ ಅಷ್ಟು ಕೋಟಿ, ಕಮಿಷನರ್ಗೆ ಇಷ್ಟು ಕೋಟಿ, ಮಿನಿಸ್ಟರ್ಗೆ ಅಷ್ಟು ಕೋಟಿ ಅಂತ ಹೇಳಿ ಮಾತನಾಡಿದ್ದಾರೆ. ಅದರೊಳಗೆ ಮಿನಿಸ್ಟರ್ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಕೋಟಿ ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರ ಅಬಕಾರಿ ಸಚಿವರು. ಅಬಕಾರಿ ಸಚಿವರು ಏನ್ ಹೇಳ್ತಾರೆ ಈ ಬಗ್ಗೆ? ಆರ್.ವಿ. ತಿಮ್ಮಾಪುರ್ ಹಣಕ್ಕೆ ಬೇಡಿಕೆ ಇಟ್ಟಿದ್ರ? ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ಯಾ? ದೂರುದಾರನ ಆಡಿಯೋದಲ್ಲಿ ಅಬಕಾರಿ ಸಚಿವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗೆ ಕೊಟ್ಟ ದೂರಿನಲ್ಲಿಯೂ ಸಹ ಮಿನಿಸ್ಟರ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ.